ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಆರೋಗ್ಯಕರವಾದ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದು ತೋರಿಸ್ತೇನೆ ನೋಡ್ರಿ. ಇಲ್ಲಿ ನಾನು 250 ಗ್ರಾಮ್ ಅಷ್ಟು ಚೌಳಿಕಾಯಿ ಸೋಸಿ ತೊಳೆದ ತೊಗೊಂಡೇನಿ. ಈ ಚೌಳಿಕಾಯಿ ಜೀರ್ಣಕ್ರಿಯೆಗೆ, ಮಧುಮೇಹಿಗಳಿಗೆ, ದೇಹದ ತೂಕ ನಿರ್ವಹಣೆಗೆ, ಮೂಳೆಗಳಿಗೆ ಸದೃಢವಾಗಿರಾಕ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಈ ಚೌಳಿಕಾಯಿ ರಾಮಬಾಣ ನೋಡ್ರಿ. ಮೊದಲಿಗೆ ಇವನ್ನ ಹುರ್ಕೋಬೇಕು. ಈ ಕಡೆ ನಾನು ರೊಟ್ಟಿ ಮಾಡಿದ ತವಾ ಕಾದದ್ದು ಇತ್ತು, ಅದರೊಳಗನ ಸೋಸಿ ಚೌಳಿಕಾಯಿ ಹಾಕ್ಕೊಂಡು ಹುರ್ಕೋತೀನಿ. ತವಾಕ ಆಗಾಗ ಎಣ್ಣೆ ಹಚ್ಕೊತ ಇದ್ರಂದ್ರೆ ತವಾ ನುಣುಪು ಉಳಿತಾವೆ, ಚಲೋ ಉಳಿತಾವ್ರಿ. ಅದಕ್ಕೆ ನಾ ಈ ರೀತಿ ರೊಟ್ಟಿ ಮಾಡಿದ ಮೇಲೆ ಚೌಳಿಕಾಯಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರಿತೇವಲ್ಲ, ಅದಕ್ಕೆ ತವಾಕೂ ಎಣ್ಣೆ ಹತ್ತದಂಗೆ ಆಕೈತಿ. ಚೌಳಿಕಾಯಿನೂ ಚಲೋ ತಗನ ಹುರಿತಾವೆ, ಯಾಕಂದ್ರೆ ಹಂಚು ಚಲೋ ಕಾದಿರ್ತೈತಿ. ಇವನ್ನ ಕೆಂಪು ಮೂಡಿ ಬರೋ ತನಕ ಬಾಡಿಸ್ಕೋಬೇಕು, ಯಾಕಂದ್ರೆ ಸುಂಕಿರ್ತಾವಲ್ಲ, ಅದಕ್ಕೆ ಇವ್ನ ತೊಳೆದು ಹುರ್ಕೋತೇವಿ. ನೋಡ್ರಿ ಈಗೆಲ್ಲ ಹುರಿದಾವ. ಇವನ್ನ ಸೈಡಿಗೆ ತೆಗೆದ ಇಟ್ಕೋತೇನಿ. ಈ ಕಡೆ ಒಲೆ ಮ್ಯಾಗ ಒಂದು ಬಾಳ್ಗಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸ್ವೆ, ಕರಿಬೇವು ಹಾಕ್ಕೊಂಡು ಚಟ್ಪಟ್ ಅಂದಮೇಲೆ ಸಣ್ಣಗೆ ಹೆಚ್ಚಿದ 2 ಉಳ್ಳಾಗಡ್ಡಿ ಹಾಕ್ಕೋತೀನಿ. ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಆದಟ ರುಚಿ ಅನ್ನಿಸ್ತೈತೆ ನೋಡ್ರಿ. ಆಮೇಲೆ ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ಕೋತೀನಿ. ಹಾಕ್ಕೊಂಡು ಉಳ್ಳಾಗಡ್ಡಿ ಚಲೋ ತಕ ಬಾಡ್ಬೇಕು ನೋಡ್ರಿ. ಚಲೋ ತಕ ಬಾಡಿಸ್ಕೋತೀನಿ. ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಹಸಿ ಖಾರ ಹಾಕ್ಕೋತೀನಿ. ನೀವು ಬೇಕಂತಂದ್ರೆ ಮಸಾಲೆ ಖಾರ ಇಲ್ಲ ಒಣ ಖಾರ ಹಾಕೋರಿ ನಡಿತೈತಿ. ಚಲೋತಾಗ ಎಣ್ಣೆಗೆ ಹಸಿ ಖಾರ ಕರಿಬೇಕು. ಆಮೇಲೆ ಇದಕ್ಕೆ ಮೊದಲ ಹುರಿದು ಇಟ್ಕೊಂಡಿದ್ದಿಲ್ಲ ಚೌಳಿಕಾಯಿ, ಅವ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನೋಡ್ರಿ, ನಮ್ಮ ದೇಹಕ್ಕೆ ಚಲೋ ಐತಂದ್ರೆ ವಾರದಾಗ ಒಮ್ಮೆರ ಮಾಡಿ ತಿನ್ನಿರಿ ಇದನ್ನು. ಲಾಸ್ಟಿಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೋತೀನಿ. ಹಾಕ್ಕೊಂಡು ಇದಕ್ಕೆ ನೀರು ಹಾಕಲ್ದ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಸಣ್ಣ ಉರಿ ಒಳಗೆ ಬೇಯಿಸ್ಕೋತೀನಿ. ಹಿಂಗೆ ನೀರು ಹಾಕೊಳ್ದ ಬೇಯಿಸ್ಕೋದ್ರಿಂದ ಏನಾಕತ್ರಿ, ಚೌಳಿಕಾಯಿಗೆ ಉಪ್ಪ ಖಾರ ಕುಡ್ಕೋತೈತಿ. ಇಲ್ಲಾಂದ್ರೆ ಬರೀ ನೀರಾಗ ಉಳಿದು ಬಿಡ್ತೈತೆ. ಅದಕ್ಕೆ ಈ ರೀತಿ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ. ನಿಮ್ಗೆ ರಸ ಬೇಕು ಅಂತಂದ್ರೆ ಜಾಸ್ತಿ ನೀರು ಹಾಕೋರಿ, ಇಲ್ಲಾಂದ್ರೆ ನಡಿತೈತಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ 1-2 ನಿಮಿಷ ಕುದಿಯಾಕೆ ಬಿಡ್ತೇನೆ. ಈ ಚೌಳಿಕಾಯಿ ಕುದ್ರಣ ಚಲೋ ನೋಡ್ರಿ. ಈಗ ಅರ್ಧ ಚೌಳಿಕಾಯಿ ಕುದ್ದೈತಿ. ಇಷ್ಟು ಕುದ್ದ ಮೇಲೆ ಇದಕ್ಕೆ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಂಥ ಗುರಳ್ ಪುಡಿ 1 ಸ್ಪೂನ, 1.5 ಸ್ಪೂನ ಶೇಂಗಾ ಪುಡಿ ಹಾಕ್ಕೋತೀನಿ. ನೀವು ಬೇಕಂದ ಹಸಿ ಕೊಬ್ಬರಿ ಪುಡಿನೂ ಹಾಕ್ಕೋಬೋದು, ನಡಿತೈತಿ. ಹಸಿ ಕೊಬ್ಬರಿ ಇಲ್ಲ ಒಣ ಕೊಬ್ಬರಿ ಯಾವ್ದಾರು ಹಾಕೋರಿ, ರುಚಿ ಕೊಡ್ತೈತೆ ಅದು. ಅದನ್ನು ನಮ್ಮ ಮನ್ಯಾಗ ತಿನ್ನಂಗಿಲ್ಲ ಅಂತ ನಾ ಹಾಕ್ಕೊಳ್ಳಂಗಿಲ್ಲ. ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು 1 ನಿಮಿಷ ಬೇಯಿಸ್ಕೋತೀನಿ. ನೋಡ್ರಿ, ಕುದ್ದೈತಿ ಪಲ್ಯ. ಈಗ ಮಸ್ತ್ ಸ್ಮೆಲ್ ಬರಾಕತ್ತೈತಿ. ಇದನ್ನು ಕುದ್ದೈತಿಲ್ಲ ಒಂದು ಸ್ವಲ್ಪ ಇರ್ತಿ ಹಿಚಿಕ್ ನೋಡ್ರಿ, ಕುದ್ದೈತಿ. ಈಗ ಮಸ್ತ್ ಚೌಳಿಕಾಯಿ ಪಲ್ಯ ರೆಡಿ ಆಗೈತಿ. ಚಪಾತಿ ರೊಟ್ಟಿಗೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಅದ್ರಾಗ ಜೋಳದ ರೊಟ್ಟಿಗಂತೂ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.